ಚಿನ್ನದ ಬೆಲೆಯು ಲಕ್ಷದ ಗಡಿ ದಾಟಿಯೇ ಬಿಟ್ಟಿತು. ಮೋದಿಜಿ ಕಾಲದಲ್ಲಿ ಇನ್ನೂ ಯಾವುದೆಲ್ಲ ದಾಖಲೆ ನಿರ್ಮಾಣ ಆಗಲಿದೆಯೋ ಗೊತ್ತಿಲ್ಲ. ಪೆಟ್ರೋಲ್ 100 ರೂಪಾಯಿ ಗಡಿ ದಾಟಿತು, ಅಡುಗೆ ಅನಿಲ 1000 ರೂಪಾಯಿವರೆಗೆ ತಲುಪಿತು. ಈಗ ಚಿನ್ನದ ಬೆಲೆ ಲಕ್ಷದ ಗಡಿ ದಾಟಿದೆ. ದೇಶದ ಆರ್ಥಿಕ ರಾಜಧಾನಿ ಮುಂಬೈನ ಜಬೇರಿ ಬಜಾರ್ನಲ್ಲಿ ಚಿನ್ನದ ಬೆಲೆ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನ ತಲುಪಿದೆ. 24 ಕ್ಯಾರೆಟ್ ಶುದ್ಧ 10 ಗ್ರಾಂ ಚಿನ್ನದ ಬೆಲೆ 1 ಲಕ್ಷ ರೂಪಾಯಿ ದಾಟಿದೆ. ಇದು ಭಾರತೀಯ ಮಾರುಕಟ್ಟೆಯಲ್ಲಿ ಇದುವರೆಗಿನ ಚಿನ್ನದ ಬೆಲೆಯಲ್ಲಿನ ಅತಿದೊಡ್ಡ ಜಿಗಿತ ಎಂದು ಪರಿಗಣಿಸಲಾಗಿದೆ. ಭಾರತದಲ್ಲಿ ಚಿನ್ನದ ಬೆಲೆ ಇಂದು ಹೊಸ ಸಾರ್ವಕಾಲಿಕ ಗರಿಷ್ಠ ಮಟ್ಟದಲ್ಲಿದೆ. ಚಿನ್ನದ ಬೆಲೆ ಭರ್ಜರಿಯಾಗಿ ಏರಿಕೆಯಾಗಿದ್ದು, ಸೋಮವಾರ 1 ಲಕ್ಷ ರೂಪಾಯಿ ಆಸುಪಾಸಿನಲ್ಲಿದ್ದ ಚಿನ್ನದ ದರ ಈಗ 10 ಗ್ರಾಂಗೆ 1 ಲಕ್ಷ ರೂಪಾಯಿ ದಾಟಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿನ ತಲ್ಲಣಗಳಿಂದಾಗಿ ಚಿನ್ನದ ಬೇಡಿಕೆ ಹೆಚ್ಚಿದೆ. 24 ಕ್ಯಾರೆಟ್ ಶುದ್ಧ ಚಿನ್ನದ ದರ ಪ್ರತಿ ಗ್ರಾಂಗೆ 10,000 ರೂಪಾಯಿಗಳಷ್ಟಾಗಿದೆ. 24 ಕ್ಯಾರೆಟ್ ಚಿನ್ನವು ಪ್ರತಿ 10 ಗ್ರಾಂಗೆ ಐತಿಹಾಸಿಕ ರೂಪಾಯಿ 1 ಲಕ್ಷ ಮಾರ್ಕ್ ಅನ್ನು ತಲುಪಲು ಸೋಮವಾರ ಕೇವಲ 1,650 ರೂಪಾಯಿ ದೂರದಲ್ಲಿತ್ತು. ಭಾರತದಲ್ಲಿ ಚಿನ್ನದ ದರದಲ್ಲಿ ಈ ತೀವ್ರ ಏರಿಕೆ ಹೊಸ ವಹಿವಾಟಿನ ವಾರದ ಆರಂಭದಲ್ಲಿ ಬಂದಿದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ಈಗ 98,350 ರೂಪಾಯಿಗಳಿಗೆ ತಲುಪಿದ್ದು, 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 90,150 ರೂಗಳಿಗೆ ತಲುಪಿದೆ. ಸೋಮವಾರ ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಚಿನ್ನದ 10 ಗ್ರಾಂ ದರ 3% GST ಸೇರಿಸಿದ್ರೆ 1 ಲಕ್ಷ ರು ದಾಟಿದೆ. ಅದರೊಂದಿಗೆ ಕೇವಲ 18 ವರ್ಷಗಳ ಹಿಂದೆ 10 ಗ್ರಾಂಗೆ 10,000 ರೂಪಾಯಿ ಇದ್ದ ಶುದ್ಧ ಚಿನ್ನದ ದರವೀಗ 10 ಪಟ್ಟು ಏರಿಕೆಯಾದಂತಾಗಿದೆ. 22 ಕ್ಯಾರೆಟ್ನ ಆಭರಣದ ಚಿನ್ನದ ದರ ಸೋಮವಾರ 92,000 ರೂಪಾಯಿನ ಆಸುಪಾಸಿನಲ್ಲಿದ್ದರೂ ಅದಕ್ಕೆ ತೆರಿಗೆ, ಮೇಕಿಂಗ್ ಚಾರ್ಜ್, ವೇಸ್ಟೇಜ್ ಇತ್ಯಾದಿ ಸೇರಿದ್ರೆ ಆಭರಣದ ದರ 10 ಗ್ರಾಂಗೆ 1 ಲಕ್ಷ ರೂಪಾಯಿ ದಾಟುತ್ತದೆ. ಹೀಗಾಗಿ ಮದುವೆ ಸೀಸನ್ನಲ್ಲಿ ಚಿನ್ನ ಕೊಳ್ಳುವವರು ಕಂಗಾಲಾಗುವಂತಾಗಿದೆ. ತಜ್ಞರ ಪ್ರಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರಿಕೆಯೇ ಈ ಏರಿಕೆಗೆ ಪ್ರಮುಖ ಕಾರಣ. ಅಮೆರಿಕ ಮತ್ತು ಯುರೋಪ್ನಲ್ಲಿ ಬಡ್ಡಿ ದರ ಕಡಿತದ ಸಾಧ್ಯತೆ, ಡಾಲರ್ನಲ್ಲಿನ ದುರ್ಬಲತೆ ಮತ್ತು ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ರಾಜಕೀಯ ಉದ್ವಿಗ್ನತೆಗಳು ಮತ್ತೊಮ್ಮೆ ಹೂಡಿಕೆದಾರರನ್ನ ಸುರಕ್ಷಿತ ಹೂಡಿಕೆಯಾಗಿ ಚಿನ್ನದತ್ತ ಆಕರ್ಷಿಸಿವೆ. ಈ ಸುದ್ದಿ ಹೂಡಿಕೆದಾರರಿಗೆ ಲಾಭದಾಯಕವಾಗಿದ್ದರೂ ಸಾಮಾನ್ಯ ಗ್ರಾಹಕರಿಗೆ ಚಿನ್ನ ಈಗ ಹೆಚ್ಚು ದುಬಾರಿಯಾಗಿದೆ. ಅವರು ಖರೀದಿಸಲು ಹೆಣಗಾಡಬೇಕಾದ, ಆದರೆ ಖರೀದಿಸದೇ ಇರಲಾರದ ಪರಿಸ್ಥಿತಿಯಲ್ಲಿದ್ದಾರೆ. ವಿಶೇಷವಾಗಿ ಮದುವೆ ಸೀಸನ್ನಲ್ಲಿ ಈ ಹೆಚ್ಚಳವು ಮಧ್ಯಮ ವರ್ಗದ ಜನರಿಗೆ ಸಮಸ್ಯೆಗಳನ್ನು ಉಂಟು ಮಾಡಿದೆ. ಹೊಸ ಆಭರಣಗಳನ್ನು ತಯಾರಿಸುವ ಬೇಡಿಕೆ ಕಡಿಮೆಯಾಗಿದ್ದು, ಜನರು ತಮ್ಮ ಹಳೆಯ ಚಿನ್ನವನ್ನ ಮಾರಾಟ ಮಾಡಲು ಆಸಕ್ತಿ ತೋರಿಸುತ್ತಿದ್ದಾರೆ ಎಂದು ಜವೇರಿ ಬಜಾರ್ನಲ್ಲಿ ವರ್ಷಗಳಿಂದ ವ್ಯಾಪಾರ ಮಾಡುತ್ತಿರುವ ಚಿನ್ನದ ವ್ಯಾಪಾರಿಗಳು ಹೇಳುತ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಸ್ಥಿರತೆ ಮುಂದುವರಿದರೆ ಮತ್ತು ಬೇಡಿಕೆ ಹಾಗೆಯೇ ಇದ್ದರೆ ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನೂ ಹೆಚ್ಚಾಗಬಹುದು ಎಂದು ಮಾರುಕಟ್ಟೆ ತಜ್ಞರು ಹೇಳುತ್ತಾರೆ. ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾರಿಗೊಳಿಸುತ್ತಿರುವ ವಿಚಿತ್ರ ಆರ್ಥಿಕ ನೀತಿ ಹಾಗೂ ತೆರಿಗೆ ನಿಯಮಗಳಿಂದಾಗಿ ಜಾಗತಿಕ ಕರೆನ್ಸಿಗಳ ಎದುರು ಅಮೆರಿಕನ್ ಡಾಲರ್ ಮೌಲ್ಯ ದಿನೇ ದಿನೇ ಕುಸಿಯುತ್ತಿದೆ. ಹೀಗಾಗಿ ಹೂಡಿಕೆದಾರರು ಡಾಲರ್ನಿಂದ ಬಂಡವಾಳ ಹಿಂಪಡೆದು ಚಿನ್ನವನ್ನ ಮುಗಿಬಿದ್ದು ಖರೀದಿಸುತ್ತಿದ್ದಾರೆ. ಅದರಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ದರ ವಿಪರೀತ ಏರಿಕೆಯಾಗುತ್ತಿದೆ. ಚಿನ್ನದ ಬೆಲೆಯ ಏರು ಹಾದಿಯನ್ನ ಗಮನಿಸುವುದಾದರೆ ಪ್ರತಿ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ದರದಲ್ಲಿ ಆದ ವ್ಯತ್ಯಾಸ ಹೀಗಿದೆ. 1970ರಲ್ಲಿ 10 ಗ್ರಾಂ ಚಿನ್ನಕ್ಕೆ 180 ರೂಪಾಯಿ ಇದ್ದ ಚಿನ್ನದ ದರ 1980ರಲ್ಲಿ 1,330 ರೂಪಾಯಿ, 1990ರಲ್ಲಿ 3,200 ರೂಪಾಯಿ, 2000ದಲ್ಲಿ 4,400 ರೂಪಾಯಿ, 2007ರಲ್ಲಿ 10,000 ರೂಪಾಯಿ, 2010ರಲ್ಲಿ 18,500 ರೂಪಾಯಿ, 2015ರಲ್ಲಿ 26,350 ರೂಪಾಯಿ, 2020ರಲ್ಲಿ 48,650 ರೂಪಾಯಿ, 2022ರಲ್ಲಿ 52,670 ರೂಪಾಯಿ, 2023ರಲ್ಲಿ 65,330 ರೂಪಾಯಿ, 2024ರಲ್ಲಿ 78,000 ರೂಪಾಯಿ, 2025ರಲ್ಲಿ 1 ಲಕ್ಷ ರೂಪಾಯಿಯತ್ತ ಬಂದು ತಲುಪಿದೆ. ಅತ್ತ ಅಗತ್ಯ ವಸ್ತುಗಳ ಬೆಲೆಯು ಆಕಾಶದಲ್ಲಿದೆ. ಇತ್ತ ಅನಿವಾರ್ಯವಾಗಿ ಖರೀದಿಸಬೇಕಾದ ಚಿನ್ನದ ಬೆಲೆಯು ಲಕ್ಷದ ಗಡಿ ದಾಟಿದೆ. ಒಟ್ಟಾರೆ ಮದುವೆ ಮತ್ತಿತರ ಶುಭ ಸಮಾರಂಭಗಳಿಗೆ ಒಂದಷ್ಟು ಚಿನ್ನ ಖರೀದಿಸಲೇಬೇಕಾದ ಮಧ್ಯಮ ವರ್ಗದವರು ಕಂಗಾಲಾಗಿದ್ದಾರೆ. ಚಿನ್ನದ ಬೆಲೆ ಇಳಿಯಲಿ ಎಂದು ಶುಭ ಸಮಾರಂಭಕ್ಕೆ ದಿನ ನಿಗದಿಯಾದವರು ಕಾದು ಕೂರುವಂತಿಲ್ಲ. ಆದರೆ ಚಿನ್ನದ ಬೆಲೆ ನೋಡಿದರೆ ಎದೆ ಜಲ್ಲೆನ್ನುತ್ತದೆ. ಇಷ್ಟೆಲ್ಲ ಆದ ಮೇಲೆಯೂ ಸರ್ಕಾರದ ಬಟ್ಟಂಗಿಗಳು ಮಾತ್ರ ಈಗಲೂ ಜನರನ್ನ ಮರಳು ಮಾಡುವಲ್ಲೇ ಬ್ಯುಸಿಯಾಗಿದ್ದಾರೆ. ಮನಮೋಹನ್ ಸಿಂಗ್ ಅವಧಿಯಲ್ಲಿ ನೀವು 10 ಗ್ರಾಂ ಚಿನ್ನ ಮಾರಿದ್ರೆ ಇಮೇಜ್ ಕೇವಲ 25,000 ಸಿಗ್ತಿತ್ತು. ಈಗ ಮೋದಿ ಕಾಲದಲ್ಲಿ ಅದೇ 10 ಗ್ರಾಂ ಚಿನ್ನ ಮಾರಿದ್ರೆ ನಿಮಗೆ ಲಕ್ಷ ರೂಪಾಯಿ ಸಿಗುತ್ತೆ. ಇದು ಭಾರತದ ಆರ್ಥಿಕತೆಗೆ ಮೋದಿಜಿ ಕೊಡುಗೆ ಅಂತ ಬಿಜೆಪಿ ಐಟಿ ಸೆಲ್ನವರು ಪ್ರಚಾರ ಮಾಡುತ್ತಿದ್ದಾರೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.